ಬಿಡದಿ ಟೌನ್ಶಿಪ್ ವಿರೋಧದ ನಡುವೆ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಜಟಾಪಟಿ ಕೂಡ ತಾರಕಕ್ಕೇರಿದೆ. ವಿಮಾನ ನಿಲ್ದಾಣವನ್ನು ಕನಕಪುರಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ವಿರೋಧ ಕೂಡ ವ್ಯಕ್ತವಾಗಿದೆ. ಜೆಡಿಎಸ್ ಈ ವಿಚಾರವನ್ನು ತೆಗೆದುಕೊಳ್ಳುವ ಮೊದಲು ಬಿಜೆಪಿ ಹೊಸ ವಿಚಾರವನ್ನು ಕೈಗೆತ್ತಿಕೊಂಡಿದೆ. ಇದೇ ವೇಳೆ ಬಿಡದಿ ವಿಚಾರದಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕನಕಪುರದಲ್ಲಿ ಎರಡನೇ ಏರ್ಪೋರ್ಟ್ಗೆ ವಿರೋಧ. ಸಿಎಂಗೆ ಪತ್ರ ಬರೆದು ಸಮರ ಸಾರಿದ ವಿಜಯೇಂದ್ರ. ಹೌದು, ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾನೆ ಇದೆ. ಜೆಡಿಎಸ್ ಪಕ್ಷ ಬಿಡದಿ ವಿಚಾರವನ್ನು ಮೊದಲೇ ಕೈಗೆತ್ತಿಕೊಂಡು ಗಮನವನ್ನು ಸೆಳೆಯಿತು. ಇದೀಗ ಕನಕಪುರದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡೋದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿ ಸಮರವನ್ನು ಸಾರಿದೆ. ಕನಕಪುರದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವಂತಹ ವಿಚಾರ ಜೆಡಿಎಸ್ ಪಕ್ಷಕ್ಕಿಂತ ಮೊದಲೇ ಬಿಜೆಪಿ ಈ ವಿಚಾರವನ್ನು ಕೈಗೆತ್ತಿಕೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪತ್ರವನ್ನು ಬರೆದು ಗಮನವನ್ನು ಸೆಳೆದಿದ್ದಾರೆ. ನೋಡಿ, ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡೋದಕ್ಕೆ ಸ್ವಾಗತ ಮಾಡಿರುವಂತಹ ಅವರು ಕನಕಪುರದಲ್ಲಿ ಮಾಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕನಕಪುರದಲ್ಲಿ ಮಾಡೋದ್ರಿಂದ ನಿಮ್ಮ ಭಾಗದ ಜಮೀನಿಗೆ ಬೆಲೆ ಹೆಚ್ಚಾಗಬಹುದೇ ಹೊರತು ಜನರಿಗೆ ಯಾವುದೇ ರೀತಿಯ ಲಾಭವಿಲ್ಲ. ತುಮಕೂರು ಭಾಗದಲ್ಲಿ ಮಾಡೋದ್ರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಅನುಕೂಲವಾಗಲಿದೆ. ಹಾಗಾಗಿ ಆ ಭಾಗದಲ್ಲಿ ಏರ್ಪೋರ್ಟ್ ಮಾಡುವಂತೆ ಆಗ್ರಹಿಸಿದ್ದಾರೆ. ಏರ್ಪೋರ್ಟ್ ಬಗ್ಗೆನೂ ಕೂಡ ನಾನು ಮಾತನಾಡಿದೆ. ಕನಕಪುರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಮಗೇನು ಕನಕಪುರದ ಬಗ್ಗೆ ವಿರೋಧ ಅಲ್ಲ, ಆದರೆ ಇವತ್ತು ಏರ್ಪೋರ್ಟ್ ರಾಜ್ಯದ ಜನರ ಅಪೇಕ್ಷೆ ಇರುವಂಥದ್ದು. ಯಾವುದೋ ಒಂದು ತುದಿಗೆ ತೆಗೆದುಕೊಂಡು ಹೋಗಿ ಏರ್ಪೋರ್ಟನ್ನು ಅಲ್ಲ ಮಾಡೋದ್ರ ಬದಲಾಗಿ ತುಮಕೂರು ಅಕ್ಕಪಕ್ಕ ಭಾಗದಲ್ಲಿ ಮಾಡಿದರೆ ನಿಜವಾಗ್ಲೂ ಕೂಡ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನುಕೂಲ ಇದರಿಂದ ಆಗ್ತದೆ. ಅಲ್ಲಿ ಸರ್ಕಾರಿ ಜಮೀನಿನ ಲಭ್ಯವೂ ಕೂಡ ಇದೆ. ಹಾಗಾಗಿ ಕೇವಲ ರಿಯಲ್ ಎಸ್ಟೇಟು ಇವ್ರ ಜಮೀನುಗಳಿಗಷ್ಟೇ ಬೆಲೆ ಬರಬೇಕು, ಈ ದುಷ್ಟಬುದ್ಧಿ ಏನಿದೆ ಇದರಿಂದ ಮುಖ್ಯಮಂತ್ರಿಗಳು ಹೊರಗೆ ಬಂದು ರಾಜ್ಯದ ಜನರ ಅಪೇಕ್ಷೆ ತಕ್ಕಂತೆ ಏರ್ಪೋರ್ಟನ್ನು ಕೂಡ ಈ ಭಾಗಕ್ಕೆ ತರಬೇಕು. ಇವೆಲ್ಲ ಜೆಡಿಎಸ್ ಪಕ್ಷ ಹಲವು ವಿಚಾರಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಜನರ ಸ್ಪಂದನೆಗೆ ಮುಂದಾಗುವ ಮೂಲಕ ಗಮನವನ್ನು ಸೆಳೀತಾ ಇತ್ತು. ಇದರ ನಡುವೆ ಬಿಜೆಪಿ ತಡವಾಗಿ ಹೊಸ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮುಂದಾಗಿದೆ. ಬಿಜೆಪಿ ತಡವಾಗಿ ಎಚ್ಚೆತ್ತುಕೊಂಡಿದೆ ಅನ್ನೋದನ್ನು ಅಲ್ಲಗೆಳೆದಿದ್ದು ಡಿಕೆಶಿ, ಸಿದ್ದರಾಮಯ್ಯ ಯಾರೇ ಇದ್ರೂ ಹೆದರದೆ ಹೋರಾಟವನ್ನು ಮಾಡ್ತೇವೆ, ಯಾವುದಕ್ಕೂ ಕೂಡ ಹೆದರಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸ್ಪಷ್ಟಪಡಿಸಿದ್ದಾರೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ ಮತ್ತೆ ಸುಮ್ಮನೆ ಯಾರೋ ಕೆಲಸಕ್ಕೆ ಬಾರದೇ ಇರೋರು ಈ ರೀತಿ ಒಂದು ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿರಲಿ, ಸಿದ್ದರಾಮಯ್ಯ ಇರಲಿ, ಕಾಂಗ್ರೆಸ್ನವ್ರು ಯಾರೇ ಇರಲಿ ಯಾವತ್ತೂ ಕೂಡ ಹೆದರ್ಕೊಂಡು ಮನೇಲಿ ಕೂತಿರ್ತಕ್ಕಂಥವನಲ್ಲ. ಇದೇ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಯಾವ ರೀತಿ ನಾವು ಹೋರಾಟವನ್ನು ಮಾಡಿದ್ರೆ ನಿಮಗೆಲ್ಲವೂ ಕೂಡ ಗೊತ್ತಿದೆ. ಇದೇ ಡಿ ಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ತಂದು ಯಾವ ರೀತಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಗೊತ್ತಿದೆ ನಿಮಗೆ. ಹಾಗಾಗಿ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರಿಗೋ ತೋರಿಕೆಗೆ ನಾನು ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರೈತ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕರ್ತವ್ಯ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದ್ದರೂ ಕೆಲವು ವಿಚಾರಗಳಲ್ಲಿ ಜೆಡಿಎಸ್ ಪಕ್ಷ ಹೋರಾಟವನ್ನು ಮುಂಚೂಣಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಹೀಗಾಗಿ ಹೊಸ ಹೊಸ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಬಿಜೆಪಿ ಎಚ್ಚೆತ್ತುಕೊಂಡು ಹೊಸದಾಗಿ ರೇಸ್ ಆರಂಭಿಸಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಕಾದು ನೋಡಬೇಕಾಗುತ್ತೆ.